ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜಗದ್ಗುರು ನಿರಂಜನ ಪಟ್ಟಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಭಾತಂಬ್ರ ಗ್ರಾಮದಲ್ಲಿ ನಡೆಯಲಿದೆ. ಡಾಕ್ಟರ್ ಗುರುಬಸವ ದೇಶಿಕರನ್ನು ಮಠದ ಉತ್ತರ ಅಧಿಕಾರಿಗಳನ್ನಾಗಿ ಆರಿಸಿದ್ದಾರೆ. ಹಲವಾರು ಮಠಗಳಲ್ಲಿ ಜ್ಞಾನವನ್ನು ಪಡೆದು ಪೂಜ್ಯರ ಆಶ್ರಯದಲ್ಲಿ ಇದ್ದುಕೊಂಡು ಅರಿವು ಆಚರಣೆ ತಿಳಿದುಕೊಂಡು ಪ್ರತಿಷ್ಠಿತ ರಾಜೀವ್ ಗಾಂಧಿ ಆಯುರ್ವೇದ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಈರಣ್ಣ ಬಿ ಕೊಟ್ಟೂರು ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ MD ಅಭ್ಯಾಸ ಮಾಡುತ್ತಿದ್ದಾರೆ. ಡಾಕ್ಟರ್ ಗುರುಬಸವ ದೇಶಿಕರು 16ನೇ ಸೆಪ್ಟೆಂಬರ್ 1996ರಲ್ಲಿ ಗಣೇಶ ಚತುರ್ಥಿ ದಿನದಂದು ಗದಗಿನಲ್ಲಿ ಜನಿಸಿದರು. ಗದಗ ಜಿಲ್ಲೆಯ ರೋಣ ಕೃಷ್ಣಾಪುರ ಹಿರೇಮಠದವರು. ಶರಣಯ್ಯ ಅಂದಾನಯ್ಯ ಹಿರೇಮಠ್, ಚನ್ನಬಸಮ್ಮ ಹಿರೇಮಠ್ ಇವರ ತಂದೆ ತಾಯಿ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದ 12ನೇ ಶತಮಾನದ ಸಮಯದಲ್ಲಿ ಬಸವಾದಿ ಶರಣರು ಮಾನವೀಯತೆಗಾಗಿ ಕ್ರಾಂತಿಗಳಿದ ಪಾವನ ಭೂಮಿ ಅದು ನಮ್ಮ ಕಲ್ಯಾಣ ನಾಡು. ಅಲ್ಲಮ ಪ್ರಭುವಿನ ಪರಂಪರೆ ಬಳಿಬಿಡಿದು ಬಂದ ಮಠ ಭಾತಂಬ್ರಾದ ಜಗದ್ಗುರು ನಿರಂಜನ ಸಂಸ್ಥಾನ ಮಹಾಮಠ 500 ವರ್ಷಗಳ ಹಿಂದೆ ಸ್ಥಾಪಿತಗೊಂಡ ಜಗದ್ಗುರು ನಿರಂಜನ ಸಂಸ್ಥಾನ ಮಠ ಹಲವು ಶಾಖೆಗಳನ್ನು ಒಳಗೊಂಡಿದೆ. ಈ ಮಠಕ್ಕೆ 15 ಜನ ಪೀಠಾಧಿಪತಿಗಳಾಗಿ ಮಠವನ್ನು ತಮ್ಮ ಜಪತಪ ಅನುಷ್ಠಾನದ ಮೂಲಕ ಮಹಾಮಠವನ್ನು ಸಮಾಜದ ಅಭ್ಯುದಯಕ್ಕಾಗಿ ಬೆಳೆಸಿದ್ದಾರೆ. ಈಗಿರುವ ಪೀಠಾಧಿಪತಿಗಳೇ 16ನೇವರು. ತಪಸ್ವಿಗಳಾದ ಪರಮಪೂಜ್ಯ ಜಗದ್ಗುರು ವಿರೂಪಾಕ್ಷ ಶಿವಯೋಗಿಗಳು ತ್ರಿಕಾಲ ಪೂಜಾನಿಷ್ಠರು, ಶಾಪಾನುಗ್ರಹ ಶಕ್ತಿ ಸಂಪನ್ನರಾಗಿದ್ದರು. ಮಠದ ಪೂಜ್ಯರು ಮೊಟ್ಟ ಮೊದಲಿಗೆ ವ್ಯಸನ ಮುಕ್ತಿ ಸಮಾಜ ನಿರ್ಮಾಣಕ್ಕಾಗಿ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಹೀಗೆ 4 ರಾಜ್ಯಗಳ 1700ಕ್ಕೂ ಹೆಚ್ಚು ಹಳ್ಳಿ ಪಟ್ಟಣಗಳಲ್ಲಿ ಸಂಚರಿಸಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡುವಲ್ಲಿ ಪ್ರಚಾರ ಮಾಡಿದ್ದಾರೆ. ಇನ್ನು ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕಿದ್ದಾರೆ. 50 ಲಕ್ಷಕ್ಕಿಂತ ಹೆಚ್ಚು ಧನ ವಿನಿಯೋಗ ಮಾಡಿ ಶರಣ ಸಾಹಿತ್ಯವನ್ನು ಪ್ರಕಟಿಸಿದ್ದಾರೆ. ಬಸವ ಮಹಾಜೋಳಿಗೆಯಲ್ಲಿ ಹಾಕಿಕೊಂಡ ಲಿಂಗ ದೀಕ್ಷೆಗೈದು ಭಕ್ತರಿಗೆ ಸುಮಾರ್ಗಕ್ಕೆ ಹಚ್ಚಿದ್ದಾರೆ. ಅನಾಥಾಶ್ರಮ ತೆರೆದು ಅನಾಥ ಮಕ್ಕಳಿಗೆ ವೃತ್ತಿಪರ ಶಿಕ್ಷಣ ಕೊಡಿಸಿ ಅವರ ಬಾಳಿಗೆ ಬೆಳಕಾಗಿದ್ದಾರೆ. ಈಗ ಪೂಜ್ಯರ ವಯಸ್ಸು 81 ವರ್ಷ. ಮಠಕ್ಕೆ ಸುಸಂಸ್ಕಾರ ಹೊಂದಿರುವ ಉತ್ತರಾಧಿಕಾರಿಯನ್ನು ನೇಮಿಸಿಕೊಂಡಿರುವರು. ಇದೇ ದಿನಾಂಕ ಜನವರಿ 23ರಂದು ಮತ್ತು 25ರವರೆಗೆ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಅಕ್ಕಪಕ್ಕದ ರಾಜ್ಯದ ಸದ್ಭಕ್ತರು, ಇಲ್ಲಿನ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಭಾತಂಬ್ರ ಗ್ರಾಮದ ಎಲ್ಲ ಸದ್ಭಕ್ತರ ಸಮ್ಮುಖದಲ್ಲಿ ಮತ್ತು ಪೂಜ್ಯರ ಅಧ್ಯಕ್ಷತೆಯಲ್ಲಿ ಜಗದ್ಗುರು ನಿರಂಜನ ಪಟ್ಟಾಭಿಷೇಕ ಮಹೋತ್ಸವ ಕಾರ್ಯಕ್ರಮದ ಬಗ್ಗೆ ಮಾಧ್ಯಮದ ಮುಖಾಂತರ ತಿಳಿಸಿರುತ್ತಾರೆ. ಈ ವೇಳೆ ಪ್ರಮುಖರಾದ ಶಂಕರ್ ಬೋರಾಳೆ, ಸಂಗಮೇಶ್ ಗಾಮ ವಕೀಲರು, ಶ್ರೀಕಾಂತ್ ಬೋರಾಳೆ ವಕೀಲರು, ಮಹದೇವ್ ಬೇಲೂರೆ, ಗುರುಚಂದ್ರಯ್ಯ ಸ್ವಾಮಿ, ಶಾಲಿವನ್ ಖರಾಬೆ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಹೆಚ್ಚಿನ ಮಾಹಿತಿಗಾಗಿ ಜಗದ್ಗುರು ನಿರಂಜನ ಪಟ್ಟಾಭಿಷೇಕ ಮಹೋತ್ಸವ ಸಮಿತಿಗೆ ಸಂಪರ್ಕಿಸಬಹುದು. 9831482548 ಮತ್ತು 8892168787 ಹಾಗೂ 9243996923 ಮತ್ತು 9353962323 ಮೊಬೈಲ್ ನಂಬರ್ಗೆ ಸಂಪರ್ಕಿಸಬಹುದು. ದಿನಾಂಕ 23, 24 ಮತ್ತು 25ನೇ ತಾರೀಕಿನಂದು ಒಂದು ಪಟ್ಟಾಭಿಷೇಕದ ನಿಮಿತ್ತವಾಗಿ ಈ ಒಂದು ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಈಗಾಗಲೇ ದಿನಾಂಕ 21/12/2025ರಂದು ಈ ಒಂದು ಪಟ್ಟಾಭಿಷೇಕದ ನಿಮಿತ್ತವಾಗಿ ಪೂಜ್ಯ ಬಸವಾಂಜಲಿ ತಾಯಿಯವರ ಅಮೃತವಾಣಿಯಿಂದ ದಿನನಿತ್ಯ ಬಸವ ಪ್ರವಚನದ ಕಾರ್ಯಕ್ರಮ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ.
ಆ ನಿಟ್ಟಿನಲ್ಲಿ ಇವತ್ತಿನ ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಉಳಿದ್ರೆ ದೇಶ ಉಳಿತದ. ಈ ಉದ್ದೇಶದಿಂದ ಎಲ್ಲರಿಗೆ ಕೃಷಿ ಬಗ್ಗೆ ಹೇಳೋದಾದರೆ ನಾನೇ ಸ್ವತಃ ಕೃಷಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸುಮಾರು 200 ಮಾವಿನ ಸಸಿಗಳನ್ನು ನಟ್ಟು ಹಾಕಿದ್ದೇವೆ. ಅದರ ಜೊತೆಗೆ ನಿಂಬೆ ಗಿಡ 200, ಆಮೇಲೆ ಸೀತಾಫಲ ಒಂದು 500-600 ಗಿಡಗಳನ್ನು ಇಲ್ಲಿ ನಡೆಸಿ ಅದರ ಫಲವನ್ನು ತೆಗೆದುಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಪೇರ್ಲ ಹಣ್ಣು ಅದರ ಜಾಪುಳಿ ಗಿಡ 1000 ಗಿಡ ಹಾಕಿದ್ದೇವೆ. ಆಮೇಲೆ ಇದರ ಜೊತೆಗೆ ಚಕ್ಕು ಗಿಡ ಇವೆಲ್ಲವನ್ನು ಹಾಕಿ ಅದರ ಜೊತೆಗೆ ಡ್ರ್ಯಾಗನ್ ಫ್ರೂಟ್ಸನ್ನು ಇಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಇಷ್ಟೇ ಅಲ್ಲದೆ ಆಯುರ್ವೇದಿಕ ಜಡಿಬೂಟಿಗಳನ್ನು ಹಾಕಬೇಕಂತ ತಿಳ್ಕೊಂಡು ಅವರು ಸ್ವಲ್ಪ ಆ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅಂದರೆ ಗುರುಗಳವರು ಬರೀ ಧರ್ಮೋಪದೇಶ ಮಾಡೋದಿಲ್ಲ, ಧರ್ಮೋಪದೇಶದ ಜೊತೆಗೆ ಅವರನ್ನು ಕೃಷಿ ಮಾಡ್ತಾ ಇದ್ದಾರೆ, ಕೃಷಿ ಕಾಯಕ ಮಾಡ್ತಾ ಇದ್ದಾರೆ. ಬಸವಣ್ಣವರು ಕಾಯಕ ಮಾಡಬೇಕು ಮತ್ತು ದಾಸೋಹ ಮಾಡಬೇಕು. ಕಾಯಕ ಮಾಡಲಾರ್ದೇ ಬರೀ ದಾಸೋಹ ಮಾಡ್ತೀವಿ ಅಂದ್ರೆ ಅದು ಉಪಯೋಗ ಆಗೋದಿಲ್ಲ. ಈ ಉದ್ದೇಶದಿಂದ ಆ ಕಾಯಕವನ್ನು ನಾವು ಮಾಡ್ತಾ ಸುಮಾರು 52 ವರ್ಷದಿಂದ ಇಲ್ಲಿ ಬಂದು ಈ ಕೆಲಸವನ್ನು ನಾನು ಮಾಡ್ತಾ ಬಂದಿದ್ದೇನೆ. ಈಗಾಗಲೇ 82 ವಯಸ್ಸು ನನಗೆ ಅಂದಾಗ ವಿಚಾರ ಮಾಡಿದೆ, ನಾನು ನನ್ನ ಜೊತೆಗೆ ಮಠ ಹಾಳಾಗಬಾರ್ದು, ಮಠ ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನತಕ್ಕಂಥ ಭಾವದಿಂದ ಉತ್ತರಾಧಿಕಾರಿಗಳನ್ನು ನೇಮಿಸಬೇಕಂತ 2 ವರ್ಷದಿಂದ ವಿಚಾರ ಮಾಡಿ ನಮ್ಮ ಭಕ್ತರ ಜೊತೆಗೆ ಆಲೋಚನೆ ಮಾಡಿ ಅಪಾರೆ ಮಾಡಿ ಅಂತಕ್ಕಂಥದ್ದನ್ನು ಭಕ್ತರ ಒಪ್ಪಿಗೆ ಪಡೆದು ಆಮೇಲೆ ಈ ಡಾಕ್ಟರ್ ಗುರುಬಸವ ದೇಶಿಕರನ್ನು ಕರ್ಕೊಂಡು ಬಂದಿದ್ದೇವೆ. ಶಿವಮಂದಿರ ಶಿವಮಂದಿರದಲ್ಲಿ ಓದಿರ್ತಕ್ಕಂಥ ಸ್ವಾಮಿಗಳ ಪರಿಸರದಲ್ಲಿ ಅವರ ಜೊತೆಗೆ ಇದ್ದು ಶಿಕ್ಷಣ ಹೊಂದಿದಲ್ಲದೆ ಅವರು ಗದಗ ಜಿಲ್ಲೆ ರೋಣ ತಾಲೂಕ, ಅದ್ರಾಗ ನಿಮಗೆಲ್ಲ ಕೊಟ್ಟಿದ್ದೀವಿ, ಅದರ ಪರಿಚಯ ಅದ, ಮತ್ತೂ ನೀವು ಅದ್ರಾಗ ನೋಡ್ಕೊಳ್ಬಹುದು. ಕೃಷ್ಣಾಪುರ ಅಂತ ಇದೆ, ಭಾಳ ಒಳ್ಳೆ ಸಂಸ್ಕಾರವಂತ ಮನೆತನ ಅದು. ಅಂಥ ಮನೆತನದ ಒಬ್ಬ ಸಾಧಕನನ್ನು ತೆಗೆದುಕೊಳ್ಬೇಕಂತ ತಿಳಿದು ಈಗಾಗಲೇ ಇವರು ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಕ್ಕಂಥವರಾಗಿದ್ದಾರೆ. BMSc MD ಆಗಿದೆ ಇವರಿಗೆ ಈಗಾಗಲೇ ಆಯುರ್ವೇದಿಕ. ಅಂಥವನ್ನು ನಾನು ಲೈಕ್ ಮಾಡಿದೆ, ನಾನು ವಿಚಾರ ಮಾಡಿದೆ ಆಯುರ್ವೇದಿಕ ಇವತ್ತು ಅತ್ಯಂತ ಅವಶ್ಯಕ. ತಕ್ಷಣನೇ ಅದೊಂದು ರೀತಿನೇ ಬೇರೆ. ಈಗೆಲ್ಲ 371 ಅಂದ್ರೆ ಅದು ಇನ್ನೊಂಥರ ದೃಷ್ಟಿಕೋನನೇ ಬೇರೆ. ಹಾಗಾಗಿ ಅವೆಲ್ಲವನ್ನ ವಿಚಾರ ಮಾಡಿಕೊಂಡು ಮತ್ತೆ ಸಾಧ್ಯವಾದಷ್ಟು ಎಲ್ಲರೂ ಸಹಿತ ಎಲ್ಲ ಪತ್ರಿಕಾ ಮಾಧ್ಯಮದವರು ನನ್ನ ಕರೆದಿಲ್ಲ ನಿನ್ ಕರೆದಿಲ್ಲ ಅನ್ಲಾರ್ದನೆ ಎಲ್ಲರಿಗೂ ಮಾಹಿತಿ ಗೊತ್ತೈತಿ. ಸಾಧ್ಯವಾದಷ್ಟು 3 ದಿವಸ, ಯಾಕಂತಂದ್ರೆ ಕೆಲವು ಜನ ಹಿಂದ ಮುಂದೆನೇ ಬರ್ಬೋದು, ಮುಂಚಿತವಾಗಿ ಬರೋಂಥ ವ್ಯವಸ್ಥೆನೂ ಇದೆ. ಹಾಗಾಗಿ ಆದಷ್ಟು ಹತ್ರನೇ ಇದ್ದು ಪ್ರತಿ ದಿವಸ ಮಾಹಿತಿಯನ್ನ ಪ್ರಕಟಿಸ್ತಾ ಹೋದ್ರೆ ಎಲ್ಲರಿಗೂ ವಿಷಯ ಮುಟ್ಟುತ್ತೆ. ಎಲ್ಲ ಗ್ರಾಮಗಳಲ್ಲಿ, ಜಿಲ್ಲೆಗಳಲ್ಲಿ, ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗುವಂಗೆ. ಮತ್ತೆ ಈ ಪ್ರಾದೇಶಿಕ ಭಾಗದಲ್ಲಿ ಮತ್ತೆ ಮರಾಠಿ ಒಳಗೆ ಹಾಕೋದಾದ್ರೆ ಮರಾಠಿ ಒಳಗೆ ಹಾಕಕ್ಕೂ ಪ್ರಯತ್ನ ಮಾಡಿ, ಅಂದ್ರೆ ಉದ್ಗಿರ್ ಡಿಸ್ಟಿಕ್ ಆಗಲಿ ಆ ಕಡೆ ಮತ್ತು ತೆಲಂಗಾಣದ ಪ್ರಾದೇಶಿಕ ಜಿಲ್ಲೆಗಳಲ್ಲಿ, ಯಾಕಂದ್ರೆ ಆ ಭಾಗದಲ್ಲೂ ಈ ಮಟ್ಟಕ್ಕೆ ನಡ್ಕೊಳ್ಳುವಂಥ ಜನಗಳಿದ್ದಾರೆ. ಅವ್ರಿಗೂ ಅಟ್ಲೀಸ್ಟ್ ಕನಿಷ್ಠ ಮಾಹಿತಿ ಮುಟ್ಟಿತ್ತಂದ್ರೆ ಸಮುದಾಯ ಬರುತ್ತೆ ಅನ್ನೋದು ಒಂದು ವಿಶ್ವಾಸ. ಮತ್ತೆ ಸಾಧ್ಯವಾದಷ್ಟು ಮಟ್ಟಿಗೆ ತಾವೆಲ್ಲರೂ ತಮ್ಮ ಉಪಸ್ಥಿತಿ, ನೀವು ಬರ್ರಿ, ನಿಮ್ಮ ಮನೆಯ ಎಲ್ಲ ಬಂಧು ಬಾಂಧವರನ್ನ ಕರ್ಕೊಂಡು ಬರ್ರಿ. ಎಲ್ಲರಿಗೂ ಸಾಧ್ಯವಾದಷ್ಟು 3 ದಿವಸ ಹೆಚ್ಚು ಕಾರ್ಯಕ್ರಮದಲ್ಲಿ ಮಾತನ್ನ ಇಲ್ಲಿಗೆ ಮುಗಿಸ್ತಾರೆ. ತಾವೆಲ್ಲರೂ ಬನ್ರಿ, ನಾವು ನೋಡ್ರಿ ಹೆಂಗೆ ಕಾರ್ಯಕ್ರಮ ಮಾಡಿಸ್ತಾ ಇದ್ದೀವಿ ಅಂತ. ಅಂದ್ರೆ ಹೆಣ್ಮಕ್ಳಿಗೆ ಅತ್ಯಂತ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು. ನಾವು ಮಠಾಧೀಶರು ನಾವು ಕೊಡಲಿಲ್ಲ ಅಂದ್ರೆ ಯಾರು ಕೊಡಬೇಕು? ಅದಕ್ಕೆ ನಾವೇ ಇವತ್ತು ಅದಕ್ಕೆ ಪ್ರಾಧಾನ್ಯತೆ ಮಾಡಿ ಎಲ್ಲ ರೀತಿಯಿಂದ ಅವರಿಗೆ ವ್ಯವಸ್ಥೆ ಮಾಡಿ ಎಲ್ಲ ರೀತಿಯಿಂದ ಅವರು ನಿರ್ವಹಣೆ ಮಾಡಬೇಕಾದ್ರೆ, ಸ್ವಾಗತ ಮಾಡಬೇಕಾದ್ರೆ ಅವರೇ, ಅದರ ಜೊತೆಗೆ ನಿರೂಪಣೆ ಮಾಡಬೇಕಾದ್ರೆ ಅವರೇ,
ಮತ್ತು ಶರಣ ಸಮರ್ಪಣೆ ಮಾಡಬೇಕಾದ್ರೆ ಮಹಿಳೆಯರು ಕೊನೆ ಪ್ರಾರ್ಥನಾ ಅವರೇ, ಮೊದಲನೇದು ಪ್ರಾರ್ಥನಾ ಅವ್ರದೇ, ಕೊನೆ ಪ್ರಾರ್ಥನಾ ಅವ್ರದೇ. ಈ ರೀತಿಯಾಗಿ ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಡ್ತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದಾಗಿದೆ. ಇದಾದ ನಂತರ ಸಾಯಂಕಾಲ ಶರಣ ಸಂಸ್ಕೃತಿ ಚಿಂತನ ಗೋಷ್ಠಿ ಅಂತ ತಿಳ್ಕೊಂಡು ಗದಗಿನ ಜಗದ್ಗುರುಗಳಿಗೆ ಕರೆಸಿದ್ದೇವೆ. ಅದರ ಜೊತೆಗೆ ನಿಡ್ಸೂಚಿಯ ಜಗದ್ಗುರುಗಳನ್ನೇ ಅವರಿಗೆ ಆಮಂತ್ರಣ ಕೊಟ್ಟಿದ್ದೇವೆ. ಅದರ ಜೊತೆಗೆ ಹಲವು ಜನ ಸ್ವಾಮಿಗಳು ಇದರ ಇನ್ವಾಲ್ವ್ ಆಗ್ತಕ್ಕಂಥವರಾಗಿದ್ದಾರೆ. ಅದರ ಬಗ್ಗೆ ತಾವೆಲ್ಲರೂ ಇದನ್ನು ನೋಡ್ಕೊಳ್ಬೇಕು ಅನ್ನೋದು ತಿಳಿಸಿ, ಬಂಧುಗಳೇ, ಇನ್ನು ವಿಶೇಷ ಮಹತ್ತರವಾದ ಘಟ್ಟ ಅಂದರೆ ಷಟ್ಸ್ಥಲ ಬ್ರಹ್ಮೋಪದೇಶ ಅಂತ. ಬಹುಶಃ ನೀವೆಲ್ಲರೂ ಇದ್ದೀರಲ್ಲ, ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಕೂಡ ಅದೇ ರೀತಿ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ಕೂಡ ಗ್ರಾಮದ ಭಕ್ತರಿಗೂ ಕೂಡ ಈ ಸಂದರ್ಭದಲ್ಲಿ ಮಠದ ವತಿಯಿಂದ ಹಾಗೂ ನನ್ನ ವತಿಯಿಂದ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.